ಇವತ್ತು ಯುಂಗ್ಫ್ರೂ ಮೌಂಟೇನ್ ಹೋಗೋಕ್ಕೆ ಎಲ್ಲನೂ ಪ್ಲ್ಯಾನ್ ಮಾಡಿದ್ವಿ. ಬಟ್ ನನ್ನ ಬರ್ಡೇ ದಿನಾನೇ ಅದನ್ನು ಕ್ಯಾನ್ಸಲ್ ಮಾಡಬೇಕಾಯ್ತು. ಇವತ್ತು ಸ್ವಿಟ್ಜರ್ಲ್ಯಾಂಡಲ್ಲಿ ನಮ್ಮ 5ನೇ ದಿನ, ಹಾಗೆ ಇವತ್ತು ನನ್ನ ಬರ್ಡೇ ಕೂಡ. ಹಾಗಾದರೆ ನಾವು ಇವತ್ತೇನು ಮಾಡಿದ್ವಿ? ಯುಂಗ್ಫ್ರೂ ಮೌಂಟೇನ್ ಯಾಕೆ ಕ್ಯಾನ್ಸಲ್ ಆಯಿತು ಆ್ಯಂಡ್ ನನ್ನ ಗಂಡ ನನಗೋಸ್ಕರ ಏನು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ರು ಅಂತ ಬನ್ನಿ ನೋಡ್ಕೊಂಬರೋಣ. ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು UK ಜೋಡಿ ಹೆಜ್ಜೆಗಳು ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್. ಬೆಳಗ್ಗೆ ಈ ಬ್ಯೂಟಿಫುಲ್ ವ್ಯೂ ಜೊತೆ ನಾವು ನಮ್ಮ ಬ್ರೇಕ್ಫಾಸ್ಟ್ನ ಮುಗಿಸಿ ಯುಂಗ್ಫ್ರೂ ಮೌಂಟೇನ್ ಹೋಗೋಣ ಅಂತ ರೆಡಿ ಆದ್ವಿ. ಬಟ್ ನಾನು ನಿಮಗೆಲ್ಲ ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಹಾಗೆ ನೀವು ಯಾವುದೇ ಮೌಂಟೇನ್ ಹೋಗೋ ಮುಂಚೆ ವೆಬ್ ಕ್ಯಾಮ್ನ ಚೆಕ್ ಮಾಡ್ಕೊಂಡು ಹೋದರೆ ಬೆಟರ್. ಬಿಕಾಸ್ ಇಲ್ಲಿ ವೆದರ್ ಎಷ್ಟೇ ಚೆನ್ನಾಗಿದ್ರೂ ನಾವು 10,000ನಿಂದ 12,000 ಫೀಟ್ ಮೇಲೆ ಹೋದಾಗ ವೆದರ್ ಕಂಪ್ಲೀಟ್ಲಿ ಚೇಂಜ್ ಆಗಿರುತ್ತೆ. ಹಾಗೆ ನಾವು ವೆಬ್ ಕ್ಯಾಮ್ ಚೆಕ್ ಮಾಡಿದಾಗ ಟು ಆರ್ ಬ್ಯಾಡ್ ಲಕ್ ಅಲ್ಲಿ ಸಿಕ್ಕಾಪಟ್ಟೆ ಕ್ಲೌಡ್ಸ್ ಇತ್ತು, ಏನು ಕ್ಲಿಯರ್ ಆಗಿ ಕಾಣಿಸ್ತಿರ್ಲಿಲ್ಲ. ಆ್ಯಂಡ್ ಈ ಮೌಂಟೇನ್ ಸ್ವಿಸ್ ಪಾಸಲ್ಲಿ ಇನ್ಕ್ಲೂಡ್ ಆಗಿರಲಿಲ್ಲ. ಸೊ ನಾವು ಅಂದ್ಕೊಂಡ್ವಿ ಅಷ್ಟು ದೂರ ಹೋಗಿ ಅಷ್ಟೆಲ್ಲ ಖರ್ಚು ಮಾಡಿ ಕ್ಲೌಡ್ಸ್ನ ನೋಡ್ಕೊಂಡು ಬರೋ ಬದಲು ಈ ಯುಂಗ್ಫ್ರೂ ಮೌಂಟೇನ್ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿ ಇಂಟರ್ಲೇಕನಲ್ಲೇ ಎಂಜಾಯ್ ಮಾಡೋಣ ಅಂತ. ಇದು ಪೀಕ್ ಸೀಸನ್ ಆಗಿದ್ದರಿಂದ ಯೂಶ್ವಲಿ ತುಂಬ ಜನ ಟಿಕೆಟ್ಸ್ನ ಆನ್ಲೈನಲ್ಲಿ ಬುಕ್ ಮಾಡಿರ್ತಾರೆ, ವಿಚ್ ಈಸ್ ಆ್ಯಕ್ಚುಲಿ ಗುಡ್. ಬಟ್ ನಾನು ಡೈಲಿ ವೆದರ್ನ ಚೆಕ್ ಮಾಡಿಕೊಂಡೇ ಇದ್ದೆ, ಅದಕ್ಕೆ ಬುಕ್ ಮಾಡಿರಲಿಲ್ಲ. ಅವತ್ತೇ ಅಲ್ಲಿಗೆ ಹೋಗಿ ಡೈರೆಕ್ಟಾಗಿ ಟಿಕೆಟ್ಸ್ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಇತ್ತು. ಬಟ್ ಇಟ್ ವರ್ಕ್ಡ್ ಔಟ್ ಆ್ಯಂಡ್ ನಾವು ಫೈನಲಿ ವೆಬ್ ಕ್ಯಾಮ್ ಚೆಕ್ ಮಾಡಿಕೊಂಡು ಯುಂಗ್ಫ್ರೂ ಮೌಂಟೇನ್ ಕ್ಯಾನ್ಸಲ್ ಮಾಡೋ ಪರಿಸ್ಥಿತಿ ಬಂತು. ಸೊ ಫೈನಲಿ ಇಂಟರ್ಲೇಕನಲ್ಲಿ ನಮ್ಮ ಫಸ್ಟ್ ಸ್ಟಾಪ್ ದ ವೆರಿ ಫೇಮಸ್ ಯಶ್ ಚೋಪ್ರಾ ಸ್ಟ್ಯಾಚ್ಯೂ. ಒಬ್ಬ ಇಂಡಿಯನ್ ಫಿಲ್ಮ್ ಮೇಕರ್ಗಾಗಿ ಸ್ವಿಟ್ಜರ್ಲ್ಯಾಂಡಲ್ಲಿ ಅವ್ರು ಸ್ಟ್ಯಾಚ್ಯೂನೇ ಮಾಡಿದ್ದಾರೆ ಅಂದರೆ ಎಷ್ಟು ಹೆಮ್ಮೆ ಅನಿಸುತ್ತೆ ಅಲ್ವಾ? ಯಶ್ ಚೋಪ್ರಾ ಅಂದರೆ ಯಾರಿಗೆ ಗೊತ್ತಿರಲ್ಲ ಹೇಳಿ. ಅವರು ಬಾಲಿವುಡ್ ಅನ್ನೋದಕ್ಕಿಂತ ನಮ್ಮ ಇಂಡಿಯನ್ ಸಿನಿಮಾನ ಲೆಜೆಂಡ್ರಿ ಡಿರೆಕ್ಟರ್. ಆ್ಯಂಡ್ ಯಶ್ ಚೋಪ್ರಾ ಇನ್ ಸ್ವಿಟ್ಜರ್ಲ್ಯಾಂಡ್ ಅಂದರೆ ನಮಗೆ ಫಸ್ಟ್ ನೆನಪಾಗೋದು ಒನ್ ಆ್ಯಂಡ್ ಓನ್ಲಿ ದ DDLJ ಮೂವಿ. ಬಟ್ ಬರೀ DDLJ ಅಷ್ಟೇ ಅಲ್ಲ, ಚಾಂದನಿ, ವೀಜಾರಾ, ಡರ್, ದಿಲ್ ತೋ ಪಾಗಲೇನ್ ಅಂತ ಐಕಾನಿಕ್ ಮೂವೀಸ್ ಮೂಲಕ ಸ್ವಿಟ್ಜರ್ಲ್ಯಾಂಡ್ನ ಬ್ಯೂಟಿನ ಇಡೀ ಜಗತ್ತಿಗೆ ತೋರಿಸಿದವರು ನಮ್ಮ ಯಶ್ ಚೋಪ್ರಾಜಿ. ಅವರು ಈ ಫೇಮಸ್ ಮೂವೀಸ್ನೆಲ್ಲ ನೋಡಿಕೊಂಡು ಎಷ್ಟೋ ಇಂಡಿಯನ್ಸು ಸ್ವಿಟ್ಜರ್ಲ್ಯಾಂಡ್ಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೀಗೆ ಸ್ವಿಟ್ಜರ್ಲ್ಯಾಂಡ್ನ ಟೂರಿಸಮ್ ಸಿಕ್ಕಾಪಟ್ಟೆ ಬೂಮ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ನಮ್ಮ ಯಶ್ ಚೋಪ್ರಾಜಿ ಅವ್ರನ್ನ ಇಲ್ಲಿಯ ಅಂಬಾಸೆಡರ್ ಫಾರ್ ಸ್ವಿಟ್ಜರ್ಲ್ಯಾಂಡ್ ಫಾರ್ ಇಂಡಿಯನ್ಸ್ ಅಂತ ಕರೆದ್ರು. ಆ್ಯಂಡ್ 2011ರಲ್ಲಿ ಈ ಒಂದು ಸ್ಟ್ಯಾಚ್ಯೂನ ಸ್ಥಾಪಿಸಿದ್ರು. ಆ್ಯಂಡ್ ಇವತ್ತಿಗೂ ಕೂಡ ಸ್ವಿಟ್ಜರ್ಲ್ಯಾಂಡಿಗೆ ಬಂದಾಗ ನಮ್ಮ ಇಂಡಿಯನ್ಸ್ ಭೇಟಿ ಕೊಡೋ ಒನ್ ಆಫ್ ದ ಅಟ್ರಾಕ್ಷನ್ಸಲ್ಲಿ ಇದು ಕೂಡ ಒಂದು. ಈ ಸ್ವಿಸ್ ಆಲ್ಪ್ಸ್ ಮಧ್ಯೆ ನಿಂತು ಬಾಲಿವುಡ್ ನೆನಪುಗಳನ್ನ ರೀಕಾಲ್ ಮಾಡೋದು ನಿಜವಾಗ್ಲೂ ತುಂಬಾ ಸ್ಪೆಷಲ್ ಫೀಲಿಂಗ್. ಯಶ್ ಚೋಪ್ರಾ ಅವರ ಸ್ಟ್ಯಾಚ್ಯೂನ ನೋಡಿ ಸಿಕ್ಕಾಪಟ್ಟೆ ಫೋಟೋಸ್ ತಗೊಂಡ್ವಿ. ಆಮೇಲೆ ನನ್ನ ಗಂಡ ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಗಾಯಬಾಗ್ಬಿಟ್ರು. ನಾನು ವೇಟ್ ಮಾಡಿಕೊಂಡು ಅಲ್ಲೇ ಕೂತಿದ್ದೆ. 5 ನಿಮಿಷ ಆಯಿತು, 10 ನಿಮಿಷ ಆಯಿತು, 20 ನಿಮಿಷ ಆಯಿತು. ಆ್ಯಂಡ್ 1 hour ಆದರೂ ಇವರು ಇನ್ನೂ ಬರಲಿಲ್ಲ ಅನ್ನೋ ಟೆನ್ಷನ್ ನನಗೆ. ಆ್ಯಂಡ್ ಅವ್ರ ಫೋನ್ ನೆಟ್ವರ್ಕ್ ಬೇರೆ ಕೈ ಕೊಟ್ಟಿತ್ತು. ನಾನು ಎಷ್ಟೇ ಕಾಲ್ ಮಾಡಿದರೂ ಕನೆಕ್ಟ್ ಆಗ್ತಾನೇ ಇರಲಿಲ್ಲ. ಆ್ಯಂಡ್ ಫೈನಲಿ 1 ಗಂಟೆ ಆದಮೇಲೆ ಅವ್ರು ಬಂದರು. ಆ್ಯಂಡ್ ಇದ್ರ ಹಿಂದೆ ಒಂದು ದೊಡ್ಡ ಸರ್ಪ್ರೈಸ್ ನನಗಾಗಿ ಕಾಯ್ತಿತ್ತು. ಆಮೇಲೆ ನನ್ನ ಗಂಡ ಇನ್ನೊಂದು ಪ್ಲೇಸ್ ಇದೆ, ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗೋಣ ಬಾ ಅಂತ ನನ್ನ ಕರ್ಕೊಂಡು ಹೋದರು. ಆ್ಯಂಡ್ ಬಂದು ನೋಡಿದ್ರೆ
ಈ ಬೋರ್ಡ್ ಟ್ವಿನ್ ಪ್ಯಾರಾಗ್ಲೈಡಿಂಗ್ ಅಂತ. ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಶಾಕ್ ಆಯಿತು ಆ್ಯಂಡ್ ಸರ್ಪ್ರೈಸ್ ಕೂಡ ಆಯಿತು. ನನಗೆ ಈ ಥರ ಅಡ್ವೆಂಚರ್ಸ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಐ ವಾಸ್ ನಾಟ್ ರಿಯಲಿ ರೆಡಿ ಆ್ಯಂಡ್ ಪ್ರಿಪೇರ್ಡ್ ಫಾರ್ ದಿಸ್ ಸರ್ಪ್ರೈಸ್. ಫುಲ್ ಎಕ್ಸೈಟೆಡ್ ಆಗಿ ನಾವು ಪ್ಯಾರಾಗ್ಲೈಡಿಂಗ್ ಮಾಡೋಕ್ಕೆ ಹೊರಟ್ವಿ. ಆ್ಯಂಡ್ ಹೋಗ್ತಾ ಆನ್ ದ ವೇನೇ ನಮ್ಮ ಪೈಲಟ್ ನಮಗೆ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ರು. ಆ್ಯಂಡ್ ನಮ್ಮನ್ನು ಒಂದು ಬ್ಯೂಟಿಫುಲ್ ಪೀಕ್ ಹತ್ರ ಕರ್ಕೊಂಡು ಹೋದರು. ಸ್ವಿಟ್ಜರ್ಲ್ಯಾಂಡಲ್ಲಿ ನೀವು ಎಲ್ಲಿ ಬೇಕಾದರೂ ನೀರು ಕುಡಿಬೋದು, ಅಷ್ಟೊಂದು ಪ್ಯೂರ್ ಆಗಿರುತ್ತೆ. ನಿಜವಾಗ್ಲೂ ಸ್ವಿಟ್ಜರ್ಲ್ಯಾಂಡಲ್ಲಿ ಪ್ಯಾರಾಗ್ಲೈಡಿಂಗ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಆ್ಯಂಡ್ ಫೈನಲಿ ವಿ ವೇರ್ ರೆಡಿ ಟು ಟೇಕ್ ಆಫ್ ಮಾಡೋ ಟೈಮಲ್ಲಿ ನಾನಂತೂ ಸಿಕ್ಕಾಪಟ್ಟೆ ನರ್ವಸ್ ಆಗಿದ್ದೆ. ಬಟ್ ವಿದಿನ್ ಫ್ಯೂ ಸೆಕೆಂಡ್ಸ್, ಕೆಲವು ಕ್ಷಣಗಳಲ್ಲಿ ನಾವು ಆಕಾಶದಲ್ಲಿ ಹಾರಾಡ್ತಾ ಇದ್ವಿ. ನನ್ನ ಪೈಲಟ್ ನನಗೆ ಬರ್ಡೇ ವಿಶಸ್ನ ಕೂಡ ತಿಳಿಸಿದ್ರು ಈ ಥರ. ಟ್ರೂಲಿ ಇಟ್ ವಾಸ್ ರಿಯಲಿ ಅನ್ ಅಮೇಝಿಂಗ್ ಮೂಮೆಂಟ್. Happy birthday to you. Happy birthday, dear Shipma. Happy birthday to you. Thank you. ಆ ದಿನ ನನಗೆ ಇನ್ನೂ ಕಣ್ಣಿಗೆ ಕಡ್ದ ಹಾಗೆ ಇದೆ. ಕೆಳಗಡೆ ಟರ್ಕ್ವಾಯ್ಸ್ ಲೇಕ್ಸ್, ಸುತ್ತಲೂ ಮೆಜೆಸ್ಟಿಕ್ ಸ್ವಿಸ್ ಆಲ್ಪ್ಸ್ ಆ್ಯಂಡ್ ಬ್ಯೂಟಿಫುಲ್ ಇಂಟರ್ಲೇಕನ್ ಸಿಟಿ. ಇಂಥ ವ್ಯೂನ ನಾನು ನಿಜವಾಗ್ಲೂ ಲೈಫಲ್ಲೇ ನೋಡಿರಲಿಲ್ಲ. ಇದೇ ಫಸ್ಟ್ ಟೈಮ್. ಆ ಕ್ಷಣ ನಿಜವಾಗ್ಲೂ ತುಂಬಾ ಡ್ರೀಮಿ ಆಗಿತ್ತು. ಈ ಎಕ್ಸ್ಪೀರಿಯನ್ಸ್ ನನ್ನ ಲೈಫ್ನ ಬೆಸ್ಟ್ ಬರ್ಡೇ ಗಿಫ್ಟ್. ಥ್ಯಾಂಕ್ ಯು ಗಂಡ. ಇದನ್ನು ನಾನು ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ.
ಪ್ಯಾರಾಗ್ಲೈಡಿಂಗ್ ಮುಗಿಸ್ಕೊಂಡು ನಾವು ಹೋಮ್ ಅಟೆ ಪಾರ್ಕ್ಗೆ ಬಂದ್ವಿ. ಈ ಪ್ಲೇಸ್ ಒಂಥರ ಇಂಟರ್ಲೇಕನ್ನ ಹಾರ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಾವು ಪ್ಯಾರಾಗ್ಲೈಡಿಂದ ಲ್ಯಾಂಡ್ ಆಗಿದ್ದು ಕೂಡ ಇದೇ ಪಾರ್ಕಲ್ಲಿ. ನೀವು ನೋಡ್ಬೋದು ಮುಂದೆ ಗ್ರೀನ್ ಲಾನ್ಸ್, ಸುತ್ತಲೂ ಆವರಿಸ್ಕೊಂಡಿರೋ ಮೌಂಟೇನ್ಸ್ ಆ್ಯಂಡ್ ಈ ಬ್ಯೂಟಿಫುಲ್ ಪಾರ್ಕ್ ಮಧ್ಯೆ ನಾನು ನನ್ನ ಬರ್ಡೇ ಕೇಕ್ನ ಕಟ್ ಮಾಡಿದೆ. ಸಮ್ಟೈಮ್ಸ್ ಸಿಂಪಲ್ ಮೂಮೆಂಟ್ಸ್ ಕೂಡ ಲೈಫ್ ಟೈಮ್ ಮೆಮರೀಸ್ ಆಗಿಬಿಡುತ್ತೆ. ಇದ್ರ ಮುಂದೆ ಯಾವ ಲಕ್ಸುರಿನೂ ಬೇಡ ಅಂತ ಅನಿಸುತ್ತೆ. ನೀವು ಈ ವಿಡಿಯೋ ಬಿಗಿನಿಂಗಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ನಾನು ಒಬ್ಬ ಟಾಂಗಾ ಅವ್ರ ಹತ್ರ ರೈಡ್ ಬಗ್ಗೆ ಎನ್ಕ್ವೈರಿ ಮಾಡ್ತಿದ್ದೆ. ನನಗೆ ಇದರಲ್ಲಿ ರೈಡ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಆದರೆ ಅವ್ರು ಹೇಳೋ ಪ್ರೈಸ್ ಕೇಳಿ ಬೇಡ ಅಂತ ಬಿಟ್ಟಿದ್ದೆ. ನಾನು ಚೌಕಾಸಿ ಎಲ್ಲ ಮಾಡಿ ಕೇಳಿದಾಗಲೂ ಅವರು ಬರೀ 100 to 200 ಮೀಟರ್ಸ್ ಇಲ್ಲಿಂದ ಅಲ್ಲಿಗೆ ರೈಡ್ ಹೋಗಿ ಬರೋಕ್ಕೆ 6000 ರುಪೀಸ್ ಅಂತ ಹೇಳಿದ್ರು. ಅದಕ್ಕೆ ನಾನು ಬೇಡ ಅಂತ ಬಿಟ್ಟಿದ್ದೆ. ಬಟ್ ಅಪರೆಂಟ್ಲಿ ನನ್ನ ಗಂಡ ಅದನ್ನು ನೋಟಿಸ್ ಮಾಡಿದ್ರು ಆ್ಯಂಡ್ ಈ ಟಾಂಗಾ ರೈಡ್ನ ಸೀಕ್ರೆಟಾಗಿ ಅರೇಂಜ್ ಮಾಡಿದರು. ಆ್ಯಂಡ್ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಅವ್ರು ಎಷ್ಟು ಕೊಟ್ಟರು ಅಂತ. ಹಾಗೆ ಈ ರೈಡ್ನ ಎಂಜಾಯ್ ಮಾಡ್ತಿರ್ಬೇಕಾದ್ರೆ ನನ್ನ ಗಂಡ ನನಗೆ ಒಂದು ಗಿಫ್ಟ್ ಬಾಕ್ಸ್ ಕೊಟ್ಟರು. ಇಲ್ಲೂ ಟ್ವಿಸ್ಟ್, ನಾನು ಬಾಕ್ಸಲ್ಲಿರೋ ಕ್ಲೂಸ್ನ ಸಾಲ್ವ್ ಮಾಡಬೇಕಿತ್ತು. ಹಾಗೆ ಒಂದೊಂದಾಗಿ ಡಿಕೋಡ್ ಮಾಡ್ತಾ ಫೈನಲಿ ಗಿಫ್ಟ್ ಏನು ಅಂತ ನನಗೆ ಗೊತ್ತಾಯಿತು. ಸ್ವಿಸ್ ವಾಚ್. ನನಗೆ ನನ್ನ ಗಂಡ ತಂದಿರೋ ವಾಚ್ ಇಷ್ಟ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡು ನನ್ನ ಗಂಡ ಈ ಥರ ಪ್ಲ್ಯಾನ್ ಮಾಡಿದರು. ಬಟ್ ನನಗೆ ಒಂದು ನಂಬಿಕೆನೋ ಮೂಢನಂಬಿಕೆನೋ ಅಂತ ಗೊತ್ತಿಲ್ಲ. ವಾಚ್ನ ಗಿಫ್ಟಾಗಿ ಕೊಟ್ಟರೆ ರಿಲೇಷನ್ಶಿಪ್ಪಲ್ಲಿ ಲಕ್ಕಿ ಅಲ್ಲ ಅಂತ ಯಾರೋ ಹೇಳಿದ್ದನ್ನ ಕೇಳಿದ್ದೆ. ಸೊ ನಾನು ಒಂದು ಕಂಡೀಷನ್ ಹಾಕಿದೆ, ವಾಚ್ ತಗೊಂಡ್ರೆ ಇಬ್ಬರು ಸೇರಿಕೊಂಡು ಕಪಲ್ ವಾಚ್ ತಗೋಬೇಕು ಅಂತ. ಈ ಶಾಪಲ್ಲಿ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇತ್ತು. ಬಟ್ ನಮಗೆ ಕಪಲ್ ವಾಚಸಲ್ಲಿ ಲೈಕ್ ಆಗಿದ್ದು ಈ ವಾಚಸ್. ಆ್ಯಂಡ್ ಸೊ ಫೈನಲಿ ನಾವು ಕಪಲ್ ವಾಚಸ್ನ ತಗೊಂಡ್ವಿ. ಆ್ಯಂಡ್ ಹೀಗೆ ನನ್ನ ಬರ್ಡೇಗೆ ಇನ್ನೊಂದು ಬ್ಯೂಟಿಫುಲ್ ಮೆಮರಿ ಆ್ಯಡ್ ಆನ್ ಆಯಿತು. ಇವತ್ತು ಇಂಟರ್ಲೇಕನಲ್ಲಿ ನಮ್ಮ ಲಾಸ್ಟ್ ಡೇ ಆಗಿತ್ತು. ನಾವು ಇಷ್ಟೆಲ್ಲ ಬ್ಯೂಟಿಫುಲ್ ಮೂಮೆಂಟ್ಸ್ನ ಕಲೆಕ್ಟ್ ಮಾಡಿಕೊಂಡು ನಮ್ಮ ಜರ್ನಿನ ಝೂರಿ ಕಡೆಗೆ ಶುರು ಮಾಡಿದ್ವಿ. ಎವ್ರಿಥಿಂಗ್ ವಾಸ್ ಸೋ ಪರ್ಫೆಕ್ಟ್ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲೇ ಹಾಗೆ ಟ್ರೈನಲ್ಲಿ ಹೋಗ್ತಿರ್ಬೇಕಾದ್ರೆ ನಂಗೆ ಸಡನ್ನಾಗಿ ನೆನಪಾಯಿತು, ನಾನು ಟ್ರೈಪಾಡ್ನ ಶಾಪಲ್ಲೇ ಮರ್ತು ಬಂದಿದ್ದೀನಿ ಅಂತ. ಅದು ನಮ್ಮ ಟ್ರೈಪಾಡ್ ಆಗಿದ್ದರೆ ಇಷ್ಟೆಲ್ಲ ಟೆನ್ಷನ್ ಆಗ್ತಿರ್ಲಿಲ್ಲ. ಬಟ್ ನನ್ನ ಗಂಡ ಅವ್ರ ಫ್ರೆಂಡ್ ಹತ್ರ ಇಸ್ಕೊಂಬಂದಿದ್ರು, ಅದಕ್ಕೆ ಇಷ್ಟೊಂದು ಟೆನ್ಷನ್ ಆಗಿತ್ತು. ನಾವು ನಮಗೆ ವಾಚ್ ತೊಗೊಳಕ್ಕೆ ಹೆಲ್ಪ್ ಮಾಡಿದ ಹುಡುಗಿನ ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ವಿ. ಆ್ಯಂಡ್ ಥ್ಯಾಂಕ್ ಗಾಡ್ ಅದು ಅಲ್ಲೇ ಇತ್ತು. ಬಟ್ ನಾವು ಆಲ್ರೆಡಿ ಝೂರಿಕ್ ಹತ್ರ ಹೊರಟ್ಬಿಟ್ಟಿದ್ವಿ. ಸೊ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಬಟ್ ಪಾಪ ಫೈನಲ್ ಆಗಿ ಆ ಹುಡುಗಿನೇ ಅವ್ರ ಫ್ರೆಂಡ್ನ ಝೂರಿಕ್ಗೆ ಕಳಿಸಿ ಅವ್ರ ಹತ್ರ ಟ್ರೈಪಾಡ್ನ ಕೊಟ್ಟು ಕಳಿಸಿದ್ರು. ಆ್ಯಂಡ್ ನಾವು ಅದನ್ನು ಝೂರಿಕ್ ಟ್ರೈನ್ ಸ್ಟೇಷನಲ್ಲಿ ರಿಸೀವ್ ಮಾಡ್ಕೊಂಡ್ವಿ. ನಿಜವಾಗ್ಲೂ ಅವರಿಬ್ರಿಗೂ ಎಷ್ಟೇ ಥ್ಯಾಂಕ್ಸ್ ಹೇಳಿದರೂ ಸಾಕಾಗೋಲ್ಲ. ಇಂಥ ಕೈಂಡ್ ಪೀಪಲ್ ನಮ್ಮ ಟ್ರಾವೆಲ್ ಮೆಮ್ರೀಸ್ನ ಇನ್ನೂ ಸ್ಪೆಷಲ್ ಮಾಡ್ತಾರೆ ಅಲ್ವಾ?
ಆ್ಯಂಡ್ ನಾವು ಫೈನಲಿ ಝೂರಿಕ್ಗೆ ಬಂದು ಹೋಟೆಲ್ ರೂಮ್ಗೆ ಚೆಕ್ ಇನ್ ಆದ್ವಿ. ಝೂರಿಕಲ್ಲಿ ನಾವು ರ್ಯಾಡಿಸನ್ ಹೋಟೆಲಲ್ಲಿ ಉಳ್ಕೊಂಡಿದ್ದು. ಸೊ ಈ ರೂಮ್ ಬಗ್ಗೆ ಹೇಳಬೇಕು ಅಂದರೆ ನೀವೇ ನೋಡ್ಬೋದು, ಇಲ್ಲಿ ಸ್ಮಾಲ್ ಕಿಚನ್ ಸೆಟಪ್ ಕೂಡ ಇದೆ, ಎಲ್ಲ ಯುಟೆನ್ಸಿಲ್ಸ್ ಇದೆ, ಮೈಕ್ರೋ ಓವನ್ ಇದೆ ಆ್ಯಂಡ್ ಕಂಪ್ಲೀಟ್ ಕಾಫಿ ಅದೆಲ್ಲ ಬೇಕಾಗಿರೋ ಐಟಮ್ಸ್ ಎಲ್ಲ ಇತ್ತು. ಸೊ ನಾವು ಆರಾಮಾಗಿ 2 ದಿನ ಇಲ್ಲೇ ಅಡುಗೆ ಮಾಡಿಕೊಂಡು ಇಲ್ಲೇ ಊಟ ಮಾಡಿದ್ವಿ. ಆ್ಯಂಡ್ ರೂಮ್ ಕೂಡ ಚೆನ್ನಾಗಿತ್ತು, ಚೊಕ್ಕದಾಗಿ ಬ್ಯೂಟಿಫುಲ್ ಆಗಿತ್ತು. ಆ್ಯಂಡ್ ಈ ರೂಮ್ಗೆ ನಾವು 2 ನೈಟ್ಸ್ಗೆ 25,000 ರುಪೀಸ್ ಪೇ ಮಾಡಿದ್ವಿ. ಯುಂಗ್ಫ್ರೂ ಮೌಂಟೇನ್ ಹೋಗೋದು ಕ್ಯಾನ್ಸಲ್ ಆಯಿತು. ಆದರೆ ಆನೆಸ್ಟ್ಲಿ ಪ್ಯಾರಾಗ್ಲೈಡಿಂಗ್, ಬರ್ಡೇ ಸರ್ಪ್ರೈಸಸ್, ಕೇಕ್, ಗಿಫ್ಟ್ಸ್ ಆ್ಯಂಡ್ ಕೈಂಡ್ ಸ್ಟ್ರೇಂಜರ್ಸ್ ಇವೆಲ್ಲ ಸೇರಿ ನನ್ನ ಲೈಫ್ನ ಮೋಸ್ಟ್ ಮೆಮೊರೇಬಲ್ ಬರ್ಡೇ ಆಯಿತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ UK ಜೋಡಿ ಹೆಜ್ಜೆಗಳು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.